ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಮೊದಲನೇ ಬಾರಿ ನೀವು ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಂಗಾರಮ್ಮನ ಮನೆಯಲ್ಲಿ ಈಗ ಸಹನಾ ಸತ್ತಿರೋದ್ರ ಬಗ್ಗೆ ಪುಟ್ಟಕ್ಕನಿಗೆ ಎಷ್ಟು ಬೇಜಾರಾಗಿದೆಯೋ ಅಂತ ಮಾತನಾಡ್ಕೊಳ್ತಾ ಇರ್ತಾರೆ. ಹಾಗೇನೆ ಮಕ್ಕಳು ಸಾವು ಹೆತ್ತವ್ರ ಕಣ್ಮುಂದೆನೇ ಆಗೋದ್ರೆ ಹೆತ್ತ ಜೀವ ಎಷ್ಟು ಸಂಕಟ ಪಡ್ತದೆ ಅಲ್ವಾ ಅಂತಲೂ ಕೂಡ ಬಂಗಾರಮ್ಮ ಇಲ್ಲಿ ಹೇಳ್ತಿರ್ತಾರೆ. ಹಾಗೇನೆ ಸಹನನ ಕಳ್ಕೊಂಡಿರೋ ಪುಟ್ಟಕ್ಕನ ನೋವಿನ ಬಗ್ಗೆನೂ ಕೂಡ ಬಂಗಾರಮ್ಮನ ಮನೆಯಲ್ಲಿ ಮಾದೇಗೌಡರು ಮತ್ತು ಬಂಗಾರಮ್ಮನ ತಾಯಿ ರಾಧಾ ಎಲ್ಲರೂ ಕೂಡ ಮಾತನಾಡ್ತಾ ಕುಳಿತಿರ್ತಾರೆ. ಹಾಗೆಯೇ ಪುಟ್ಟಕ್ಕಂಗೆ ದುಃಖನ ತಡ್ಕೊಳ್ಳೋಂಥ ಶಕ್ತಿ ಆ ದೇವ್ರು ಕೊಡಲಿ ಅಂತಲೂ ಕೂಡ ಮಾದೇಗೌಡರು ಇಲ್ಲಿ ಹೇಳ್ತಿರ್ತಾರೆ. ದುಃಖನ ಹಂಚ್ಕೊಳ್ಳೋದಾಗಿದ್ದರೆ ಪುಟ್ಟಕ್ಕದ ದುಃಖನ ನಾನು ಸ್ವಲ್ಪ ಹಂಚ್ಕೋತಿದ್ದೆ ಅಂತ ಬಂಗಾರಮ್ಮ ಇಲ್ಲಿ ನೆನೆಸ್ಕೊಂಡು ಕಣ್ಣೀರಿಡ್ತಿರ್ತಾರೆ. ಇನ್ನೊಂದು ಕಡೆ ಸ್ನೇಹ ಮತ್ತು ಕಂಠಿ ಮನೆಗೆ ಬರ್ತಾರೆ. ಇದು ನೋಡಿದ ಮಾದೇಗೌಡರು, ಏನಮ್ಮ ಸ್ನೇಹ ಇಷ್ಟು ಬೇಗ ಬಂದ್ಬಿಟ್ರಲ್ಲ, ನೀವು ಪುಟ್ಟಕ್ಕನ ಜೊತೆ ಇದು ಸಮಾಧಾನ ಮಾಡಬೇಕಲ್ವ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ. ಪಾಪ ಮಾವಯ್ಯ, ಸ್ನೇಹ ತುಂಬ ನೊಂದಿದ್ದಾಳೆ ಅಂತ ಇಲ್ಲಿ ರಾಧಾ ಹೇಳ್ತಾಳೆ. ಅಕ್ಕ ತಂಗಿ ಅಂದಮೇಲೆ ತಾಯಿ ಮಗಳಿದಂಗೆ ಅಲ್ವಾ, ಸ್ನೇಹಗೂ ಕೂಡ ತುಂಬಾ ದುಃಖ ಆಗಿರುತ್ತೆ ಅಂತ ಇಲ್ಲಿ ಮಾದೇಗೌಡರು ಕೂಡ ಹೇಳ್ತಾರೆ. ಆದರೆ ಇಲ್ಲಿ ರಾಧಾ ಮಾತ್ರ ಸ್ನೇಹಗೆ ಬೇಜಾರು ಮಾಡಬೇಕು ಅಂತಲೇ ಒಗಟೊಗಟ್ಟಾಗಿಯೇ ಮಾತನಾಡ್ತಿರ್ತಾರೆ. ಹಾಗೆಯೇ ಸಹನಾಕನ ಈಗಿನ ಪರಿಸ್ಥಿತಿಗೆ ಒಂಥರ ಸ್ನೇಹನೂ ಕಾರಣನೇ ಅಂತಲೂ ಕೂಡ ಇಲ್ಲಿ ಹೇಳ್ತಾಳೆ ರಾಧಾ. ಇದನ್ನು ಕೇಳಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಇದನ್ನು ನೋಡಿದ ರಾಧಾ, ನನ್ನ ಮಾತು ನಿಮಗೆಲ್ಲ ಗೊಂದಲ ಅನ್ನಿಸ್ಬೋದು, ಆದರೆ ಇದೇ ಸತ್ಯ ಅಂತಲೂ ಕೂಡ ರಾಧಾ ಇಲ್ಲಿ ಹೇಳ್ತಾರೆ. ಹಾಗೆಯೇ ಸ್ನೇಹ ಅವರು ಮುರಳಿ ಅಮ್ಮನ ಮೇಲೆ ಮತ್ತು ಅವ್ರ ಮನೆಯವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಅಲ್ವಾ ಇಷ್ಟೆಲ್ಲ ರಾಧಾಂತಾಗಿದ್ದು ಅಂತ, ಇದಕ್ಕೆಲ್ಲ ಕಾರಣ ಇವಳೇನೆ ಅಂತಲೂ ಕೂಡ ರಾಧಾ ಇಲ್ಲಿ ಹೇಳ್ತಾರೆ. ಯಾರಾದರೂ ಇಲ್ಲಿ ಕೆಟ್ಟದ್ದಾಗಲಿ ಅಂತ ಈ ಥರ ಮಾಡ್ತಾರಾ ಅಂತಲೂ ಕೂಡ ಮಾದೇಗೌಡರು ಇಲ್ಲಿ ರಾಧಾಕ್ಕೆ ಪ್ರಶ್ನೆ ಮಾಡ್ತಾರೆ. ಬಹುಶಃ ಇದೇ ವಿಷಯಕ್ಕೆ ಪುಟ್ಟಕ್ಕನೂ ಕೂಡ ಕೋಪ ಮಾಡಿಕೊಂಡು ಸ್ನೇಹನ ಮನೆಯಿಂದ ಹೊರಗೆ ಕಳಿಸಿರ್ಬೇಕು ಅಂತಲೂ ಕೂಡ ರಾಧಾ ಇಲ್ಲಿ ಮಾತನಾಡ್ತಾಳೆ. ಇದಕ್ಕೆ ಕೋಪಗೊಂಡ ಕಂಠಿ, ರಾಧಾ ಯಾವ ಹೊತ್ತಿನಲ್ಲಿ ಏನು ಮಾತಾಡಬೇಕು ಅನ್ನೋದು ನಿಗಾ ಇರಲಿ ಅಂತಲೂ ಕೂಡ ಎಚ್ಚರಿಕೆಯನ್ನು ಕೊಡ್ತಾರೆ. ಕಂಠಿಯವರು ಇಲ್ಲಿ ಸ್ನೇಹ ಅವರು ಅಲ್ಲೇ ಇದ್ದರೆ ಇನ್ನೂ ಸಂಕಟ ಪಡ್ತಾರೆ ಅಂತ ನಾನೇ ಕರ್ಕೊಬಂದೆ ಅಂತಲೂ ಕೂಡ ಕಂಠಿ ಇಲ್ಲಿ ಹೇಳ್ತಾರೆ. ಅಯ್ಯೋ ಮಾವ, ನಾನು ಸ್ನೇಹಗೆ ನೋವು ಮಾಡಬೇಕು ಅಂತ ಹೇಳ್ತಿಲ್ಲ, ಆದರೆ ಒಳ್ಳೆ ಜೀವ ನಮ್ಮನ್ನ ಬಿಟ್ಟೋಯ್ತಲ್ಲ ಅಂತ ಈ ರೀತಿ ಹೇಳಿದೆ ಅಷ್ಟೇ ಅಂತಲೂ ಕೂಡ ರಾಧಾ ಇಲ್ಲಿ ಹೇಳ್ತಾಳೆ. ನಮಗೆ ಇಷ್ಟು ಸಂಕಟ ಆಗ್ತಿದೆ, ಇನ್ನು ಪುಟ್ಟಕ್ಕಂಗೆ ಇನ್ನೆಷ್ಟು ಸಂಕಟ ಆಗ್ತಿದೆ, ಸ್ನೇಹ ದುಡುಕ್ತಾ ಇದ್ರೆ ಸಹನಾ ಅವರು ಬದುಕ್ತಿದ್ರೇನೋ ಅಂತಲೂ ಕೂಡ ಕೊಂಕು ಮಾತಲ್ಲೇ ರಾಧಾ ಸ್ನೇಹಳನ್ನು ನೋಯಿಸ್ತಾ ಇರ್ತಾಳೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ರಾಧಾ ಸ್ನೇಹಳಿಗೆ ಬೇಜಾರು ಮಾಡ್ತಿರ್ತಾರೆ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ರಾಧಾ ಸ್ನೇಹ ಬಗ್ಗೆ ಹೇಳ್ತಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.